ಖಾಕಿ ಹಾಕದವರು ದೇಶ ಕಾಯ್ತಾರೆ, ಜನರನ್ನು ರಕ್ಷಣೆ ಮಾಡ್ತಾರೆ ಅಂತ ನಾವೆಲ್ಲ ಅಂದ್ಕೋತೀವಿ. ಇಲ್ಲೊಬ್ಬ ಅಧಿಕಾರಿ ಉಗ್ರರ ಜೊತೆ ಕೈ ಜೋಡಿಸಿ ಈಗ ಸಿಕ್ಕಿ ಬಿದ್ದಿದ್ದಾನೆ. NIA ಅವರು ಪಕ್ಕಾ ಮಾಹಿತಿಯೊಂದಿಗೆ ಪರಪ್ಪನಗ್ರಹಾರ ಜೈಲ್ಗೆ ಮತ್ತು ಕೋಲಾರದಲ್ಲಿ ದಾಳಿ ಮಾಡಿ 3 ಜನರು ಎಲ್ರಿಗೂ ಉಗ್ರರ ಜೊತೆ ಲಿಂಕ್ ಇರ್ತಕ್ಕಂಥವ್ರನ್ನ ಸೆರೆ ಹಿಡಿದಿದ್ದಾರೆ. ಹಾಗಾದರೆ ಜೈಲಿನ ಒಳಗೆ ಇವರು ಉಗ್ರರಿಗೆ ಯಾವ ರೀತಿ ಹೆಲ್ಪ್ ಮಾಡ್ತಾ ಇದ್ರು, ಇವರು ಸಹಾಯ ಮಾಡ್ತಿದ್ರಾ ಅಂತ ನೀವು ಹುಬ್ಬೇರಿಸುತ್ತೆ. ಆ ರೀತಿ ಅನುಮಾನ ಬರುತ್ತೆ. ಯಾರವರು, ಯಾವ ರೀತಿ ಸಹಾಯ ಮಾಡ್ತಾ ಇದ್ರು, NIA ಅವರು ಇವ್ರನ್ನ ಅರೆಸ್ಟ್ ಮಾಡಿದ್ದಾದರೂ ಯಾಕೆ, ಅದರ ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ ಬನ್ನಿ. NIA ಅಧಿಕಾರಿಗಳ ಭರ್ಜರಿ ಬೇಟೆ, ಉಗ್ರರಿಗೆ ನೆರವು, 3 ಬಂಧನ, ಜೈಲಿನಿಂದಲೇ ಉಗ್ರ ಕೃತ್ಯಕ್ಕೆ ಸಂಚು. ರಾಜ್ಯದಲ್ಲಿ NIA ಅಧಿಕಾರಿಗಳು ಭರ್ಜರಿ ಭೇಟಿಯಾಡಿದ್ದಾರೆ. ಕರ್ನಾಟಕ ಸೇರಿದಂತೆ ದೇಶದ ವಿವಿಧೆಡೆ ಜೈಲಿನಿಂದಲೇ ಉಗ್ರ ಕೃತ್ಯಕ್ಕೆ ಸಂಚು ರೂಪಿಸಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ಮತ್ತು ಕೋಲಾರದ 5 ಕಡೆ ದಾಳಿ ನಡೆಸಿದ ರಾಷ್ಟ್ರೀಯ ತನಿಖಾ ದಳ 3 ಬಂಧಿಸಿದೆ. CAR ಪೊಲೀಸ್ ಅಧಿಕಾರಿ ಚಾಂದ್ ಪಾಷಾ, ಉಗ್ರ ಜುನೈದ್ ತಾಯಿ ಅನೀಸ್ ಫಾತಿಮಾ, ಜೈಲಿನ ಮನೋವೈದ್ಯ ನಾಗರಾಜ್ ಸೇರಿದಂತೆ 3 ರಾಷ್ಟ್ರೀಯ ತನಿಖಾ ದಳ ಬಂಧಿಸಿದೆ. ಇನ್ನು ಮತ್ತೊಬ್ಬ ಉಗ್ರ ಜುನೈದ್ ಪರಾರಿಯಾಗಿದ್ದಾನೆ. 2023ರಲ್ಲಿ ಹೆಬ್ಬಾಳದ ಮನೆಯಲ್ಲಿ ಜೀವಂತ ಗ್ರೆನೇಡ್ಗಳು ಪತ್ತೆಯಾಗಿದ್ವು. ಜೀವಂತ ಗ್ರೆನೇಡ್ ಅನ್ನ ತರಲು ಟಿ ನಾಸೀರ್ ಸೂಚಿಸಿದ್ದ. ಜುನೈದ್ ಮೂಲಕ ಗ್ರೆನೇಡ್ಗಳನ್ನ ತರಿಸಿದ್ದ. ಬಳಿಕ ನಾಸೀರ್ನನ್ನ ವಶಕ್ಕೆ ಪಡೆದು NIA ವಿಚಾರಣೆ ನಡೆಸಿತ್ತು. ಈಗಾಗಲೇ ಬೆಂಗಳೂರು ಸ್ಫೋಟ ಪ್ರಕರಣದಲ್ಲಿ ನಾಸೀರ್ ಜೈಲಿನಲ್ಲಿದ್ದಾನೆ. ಭಯೋತ್ಪಾದನೆ ಬಗ್ಗೆ ಯುವ ಜನರ ಮೈಂಡ್ ವಾಶ್ ಮಾಡೋದ್ರಲ್ಲಿ ನಿಸ್ಸೀಮನಾಗಿದ್ದ ನಾಸೀರ್ ಹಲವು ಯುವ ಜನರನ್ನ ಉಗ್ರ ಚಟುವಟಿಕೆಗಳಿಗೆ ಬಳಸಿಕೊಂಡಿದ್ದಾನೆ ಅಂತ ಸಹ NIA ತನಿಖೆ ವೇಳೆ ತಿಳಿದು ಬಂದಿದೆ. ಅಲ್ಲದೆ ನಾಸೀರ್ ಜೈಲಿನಲ್ಲಿದ್ದುಕೊಂಡೇ ಉಗ್ರ ಚಟುವಟಿಕೆಗಳ ಬಗ್ಗೆ ಪ್ಲಾನ್ ಮಾಡಿದ್ದ. 2008ರ ಸರಣಿ ಬಾಂಬ್ ಸ್ಫೋಟ, ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟ, ಶಿವಮೊಗ್ಗದಲ್ಲಿ ಉಗ್ರ ಚಟುವಟಿಕೆ, ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಸೇರಿ ಹಲವು ಪ್ರಕರಣಗಳಲ್ಲಿ ನಾಸೀರ್ ಕೈವಾಡ ಇದೆ. ಅಷ್ಟೇ ಅಲ್ಲ, ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ವಿಧ್ವಂಸಕ ಕೃತ್ಯಕ್ಕೆ ಪ್ಲಾನ್ ಮಾಡಿದ್ದ ಅನ್ನೋದು NIA ತನಿಖೆಯಲ್ಲಿ ಬಯಲಾಗಿದೆ. 2023ರ ಗ್ರೆನೇಡ್ ಕೇಸಿಂದ ಇಲ್ಲಿಯ ತನಕ ಕೂಡ NIA ಅಧಿಕಾರಿಗಳು ಸಾಕಷ್ಟು ಕಾರ್ಯಾಚರಣೆಯನ್ನು ನಡೆಸಿರುವಂಥದ್ದು. ಯಾಕೆಂದರೆ ಈಗಾಗಲೇ 11 ಜನ ಆರೋಪಿಗಳ ವಿರುದ್ಧ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಅದರ ಜೊತೆಗೆ ಯಾವ್ಯಾವ ಆರೋಪಿಗಳ ಜೊತೆಯಲ್ಲಿ ಲಿಂಕ್ಗಳನ್ನು ಇಟ್ಕೊಂಡಿದ್ರು, ಏನೇನೋ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ಕುಲಂಕುಷವಾಗಿ ತನಿಖೆಯನ್ನು ಮಾಡಿರುವಂಥದ್ದು. ಅದರಲ್ಲೂ ಕೂಡ ನಿನ್ನೆ ಬಂಧನಕ್ಕೊಳಗಾದಂಥ 3 ಬೇರೆ ಬೇರೆಯ ಆರೋಪಿಗಳೇನಿದ್ದಾರೆ, 3 ಆರೋಪಿಗಳ ಪಾತ್ರ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಮಾಹಿತಿಯನ್ನು ಕಲೆ ಹಾಕಿದ ಬಳಿಕ ಅಷ್ಟೇ ಅವರನ್ನ ದಾಳಿಯನ್ನ ಮಾಡಿ ಬಳಿಕ ಬಂಧನಕ್ಕೆ ಒಳಪಡಿಸಿರುವಂತದ್ದು. ಆರೋಪಿಗಳ ಬಂಧನಕ್ಕೂ ಮುನ್ನ ಮಾಹಿತಿ ಕಲೆ, ಆಡಿಯೋ ಕ್ಲಿಪ್ ಪತ್ತೆ ಮಾಡಿದ್ದ NIA. ಶಂಕಿತ ಉಗ್ರ ಮಹಾ ಬೇಟೆಗೆ NIA ಅಧಿಕಾರಿಗಳು ಪಕ್ಕಾ ಪ್ಲಾನ್ ಮಾಡಿದ್ರು. ಆರೋಪಿಗಳ ಮಧ್ಯೆ ಏನೆಲ್ಲಾ ಮಾತುಕತೆ ನಡೆದಿತ್ತು ಅನ್ನೋದರ ಕುರಿತು ಆಡಿಯೋ ಕ್ಲಿಪ್ಗಳನ್ನ ಸಂಗ್ರಹಿಸಿದ್ರು. ಆಡಿಯೋದಲ್ಲಿ ಆರೋಪಿಗಳ ಚರ್ಚೆ ವಿಚಾರದಲ್ಲಿ ಟಿ ನಾಸೀರ್ ಜೊತೆ ಸಂಪರ್ಕ ಬೆಳೆಸಿರುವುದು ಗೊತ್ತಾಗಿತ್ತು. ಹಾಗಾದ್ರೆ ಯಾವ್ಯಾವ ಆರೋಪಿ ಏನೇನ್ ಮಾಡ್ತಾ ಇದ್ರು? ಹಾಗಾದ್ರೆ ಸಿಕ್ಕಿರೋ ಆರೋಪಿಗಳ ಹಿನ್ನೆಲೆಯನ್ನ ತೋರಿಸ್ತೀವಿ ನೋಡಿ. ನಾಗರಾಜ್ ಹಿನ್ನೆಲೆ ಏನು? ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮನೋವೈದ್ಯನಾಗಿದ್ದ ಈತ ಜೈಲಿನಲ್ಲಿ ಎಲ್ಲಾ ಖೈದಿಗಳನ್ನ ಭೇಟಿಯಾಗ್ತಿದ್ದ. ಆರೋಗ್ಯ ಇಲಾಖೆಯಿಂದ ಕಾರಾಗೃಹಕ್ಕೆ ಮನೋವೈದ್ಯನಾಗಿ ನಿಯೋಜನೆ. ಸಂಜೆ ಬೆಳಗ್ಗೆ ಕೆಲ ಕೈದಿಗಳಿಗೆ ಕೌನ್ಸಿಲಿಂಗ್ ಮಾಡ್ತಿದ್ದ. ಮಾನಸಿಕ ಸಮಸ್ಯೆ ಇರುವ ಕೈದಿಗಳಿಗೆ ಬ್ಯಾರಕ್ಗೆ ತೆರಳಿ ಕೌನ್ಸಿಲಿಂಗ್. 2022-23ರಲ್ಲಿ ಉಗ್ರ ನಾಸೀರ್ ಬ್ಯಾರಕ್ಗೆ ತೆರಳಿ ಕೌನ್ಸಿಲಿಂಗ್. ಉಗ್ರ ನಾಸೀರ್ಗೆ ಮೊಬೈಲ್ ಕೊಟ್ಟು ಸಹಕಾರ ನೀಡಿರುವ ನಾಗರಾಜ್. ಆಗ ನಾಗರಾಜ್ಗೂ ಬ್ರೈನ್ ವಾಶ್ ಮಾಡಿದ್ದ ಉಗ್ರ ಟಿ ನಾಸೀರ್. ಅನೀಸ್ ಫಾತಿಮಾ ಹಿನ್ನೆಲೆ ಏನು? 2021ರ ಕೇಸ್ನ ಪ್ರಮುಖ ಆರೋಪಿ ಜುನೈದ್ ತಾಯಿ ಅನೀಸ್ ಫಾತಿಮಾ. 4 ವರ್ಷಗಳಿಂದ ನಾಪತ್ತೆಯಾಗಿರುವ ಉಗ್ರ ಜುನೈದ್, ವಿದೇಶಕ್ಕೆ ಎಸ್ಕೇಪ್ ಆಗಿರುವ ಆರೋಪಿ ಜುನೈದ್. ಟಿ ನಾಸೀರ್ ಮತ್ತು ಜುನೈದ್ ನಡುವಿನ ಹಣದ ವ್ಯವಹಾರಕ್ಕೆ ಸಹಾಯ. ಜುನೈದ್ ಕಡೆಯಿಂದ ಬಂದ ಹಣವನ್ನ ನಾಸೀರ್ಗೆ ತಲುಪಿಸಿರುವುದು. ಕೆಲ ವಿಚಾರಗಳನ್ನ ಇಬ್ಬರಿಗೂ ತಲುಪಿಸುವ ಕೆಲಸ ಮಾಡಿದ್ದ ಫಾತಿಮಾ. ASI ಚಾಂದ್ ಪಾಷಾ ಹಿನ್ನೆಲೆ ಏನು? CARನಲ್ಲಿ ASI ಆಗಿದ್ದ ಚಾಂದ್ ಪಾಷಾ ಜೈಲಿನಿಂದ ಕೈದಿಗಳನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡುವ ಕೆಲಸ. ಈ ವೇಳೆ ಉಗ್ರ ಟಿ ನಾಸೀರ್ ಪರಿಚಯ ಮಾಡಿಕೊಂಡಿದ್ದ ಚಾಂದ್ ಪಾಷಾ ಬೇರೆ ಬೇರೆ ಕಡೆ ಪ್ರಯಾಣ ಮಾಡುವಾಗ ಸಹಾಯ ಮಾಡುವುದು, ನಾಸೀರ್ಗೆ ಬೇಕಿದ್ದ ಮಾಹಿತಿಯನ್ನ ವಿನಿಮಯ ಮಾಡುವುದು, ನಾಸೀರ್ಗೆ ನೀಡಲು ಬಂದ ಮಾಹಿತಿಗಳನ್ನ ತಲುಪಿಸುವ ಕೆಲಸ. 3 ಜನ ಆರೋಪಿಗಳು ನೇರವಾಗಿ ನಾಸೀರ್ ಜೊತೆ ಲಿಂಕ್. 3 ಆರೋಪಿಗಳನ್ನು ಈಗಾಗಲೇ NIA ಅಧಿಕಾರಿಗಳು ಬಂಧನಕ್ಕೊಳಪಡಿಸಿದ್ದಾರೆ. ಆದರೆ ಟಿ ನಾಸೀರ್ನ ಸುತ್ತವೇ ಇಡೀ ಪ್ರಕರಣ ಸುತ್ತುತ್ತಾ ಇದೆ. ಯಾಕೆಂದರೆ ಟಿ ನಾಸೀರ್ಗೆ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ಆರೋಪಿಗಳು ಸಹಾಯ ಮಾಡಿದ್ದಾರೆ ಅನ್ನೋದು ಕೂಡ ಈಗ ತನಿಖೆಯಲ್ಲಿ ಬಹಿರಂಗ ಆಗಿರುವಂಥದ್ದು. ಅದರಲ್ಲಿ ಈಗಾಗಲೇ ಮನೋವೈದ್ಯ ಮೊಬೈಲನ್ನು ತೆಗೆದುಕೊಂಡು ಹೋಗಿ ಟಿ ನಾಸೀರ್ಗೆ ಕೊಟ್ಟಿರುವಂಥದ್ದು ವಿಚಾರ ಇರ್ಬೋದು. ಅದಾದ ನಂತರ ASI ಚಂದ್ ಪಾಷಾ ಇರ್ಬೋದು, ಆತನು ಕೂಡ ಹಣವನ್ನು ಯಾವ ರೀತಿಯಲ್ಲಿ ವರ್ಗಾವಣೆಯನ್ನು ಮಾಡಬೇಕು ಕೋರ್ಟ್ಗಳಿಗೆ ಬಂದಂಥ ಸಂದರ್ಭದಲ್ಲಿ ಅದನ್ನು ಕೆಲಸವನ್ನು ಮಾಡಿದ್ದಾನೆ. ಪ್ರಮುಖ ಆರೋಪಿ ಜುನೈದ್ ಏನಿದ್ದಾನೆ, ಜುನೈದ್ನ ತಾಯಿ ಆಕೆಯೂ ಕೂಡ ಟಿ ನಾಸೀರ್ಗೆ ಹಣದ ಸಹಾಯವನ್ನು ಮಾಡಿರುವಂಥದ್ದು. ಇದೆಲ್ಲ ಕೂಡ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಈಗ 6 ದಿನಗಳ ಕಾಲ NIA ತಮ್ಮ ಕಸ್ಟಡಿಗೆ ಪಡೆದುಕೊಂಡಿದೆ, ತನಿಖೆಯನ್ನು ಮುಂದುವರಿಸ್ತಾ ಇದೆ. ಇನ್ನೊಂದಷ್ಟು ಮಾಹಿತಿಗಳು ಕೂಡ
ತನಿಖೆಯಿಂದ ಬಹಿರಂಗ ಆಗಬೇಕಾಗಿರುವಂತದ್ದು. ಏರ್ಟೆಲ್ ಮಾಜಿ ಉದ್ಯೋಗಿಗೆ ನೋಟಿಸ್. ಇನ್ನು 3 ಶಂಕಿತ ಉಗ್ರರ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೋಲಾರ ತಾಲೂಕು ಭಟ್ರಹಳ್ಳಿ ಗ್ರಾಮದ ಸತೀಶ್ ಗೌಡ ಎಂಬಾತನಿಗೆ ಎನ್ಐಎ ನೋಟಿಸ್ ಕೊಟ್ಟಿದೆ. ಶಂಕಿತರಿಗೆ ಸಿಮ್ ಕಾರ್ಡ್ ನೀಡಿದ್ದ ಆರೋಪದ ಮೇಲೆ ಸತೀಶ್ ಗೌಡಗೆ ನೋಟಿಸ್ ನೀಡಲಾಗಿದೆ. ಸತೀಶ್ ಮನೆಯಲ್ಲಿ ಇಲ್ಲದ ಕಾರಣ ಕುಟುಂಬಸ್ಥರಿಗೆ ನೋಟಿಸ್ ನೀಡಿದ್ದು ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ರು. 3 ವರ್ಷಗಳ ಹಿಂದೆ ಸತೀಶ್ ಗೌಡ ಏರ್ಟೆಲ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದ ವೇಳೆ ಈ ಕೆಲಸ ಮಾಡಿರುವುದಾಗಿ ಸಂಶಯ ವ್ಯಕ್ತವಾಗಿದೆ. ಇನ್ನು ಸತೀಶ್ ಪತ್ನಿ ಹೇಮಲತಾ ಮಾತನಾಡಿ ವಿಚಾರಣೆಗೆ ಹೋಗೋದಾಗಿ ತಿಳಿಸಿದ್ರು. ನಿನ್ನೆಯಷ್ಟೇ ಎನ್ಐಎ ಅಧಿಕಾರಿಗಳು ಕೋಲಾರದ ಭಟ್ರಳ್ಳಿ ಮೂಲದ ಸತೀಶ್ ಗೌಡ ಅವರಿಗೆ ನೋಟಿಸ್ ಅನ್ನು ಜಾರಿ ಮಾಡಿರ್ತಕ್ಕಂಥದ್ದು. ಅವರ ಪತ್ನಿ ಹೇಮಲತಾ ಅವರು ನಮ್ಮ ಜೊತೆಗಿದ್ದಾರೆ. ಅಮ್ಮ, ನಿನ್ನೆ ಏನು ಹೇಳಿದ್ರು ಪೊಲೀಸರು? ಸರ್, ಎನ್ಐಎ ಅವ್ರು ಬಂದು ಮನೆ ತನಿಖೆ ಮಾಡಿದ್ರು. ಸತೀಶ್ ಅವ್ರು ಎಲ್ಲಿ ಅಂತ ಕೇಳಿದ್ರು. ಅವ್ರು ಇರಲಿಲ್ಲ, ಎಲ್ಲ ಹೊಟ್ಟೋಗಿದ್ರು. ಮತ್ತು ಫೋನ್ ಕೊಡಿ ಅಂದರೆ ಅವ್ರ ಫೋನ್ ನನ್ನ ಹತ್ರ ಇಲ್ಲ, ಸ್ವಿಚ್ ಆಫ್ ಆಗಿತ್ತು ಅವ್ರ ಫೋನು. ಹಂಗಾಗಿ ಇವಾಗ ಕರೆದಿದ್ದಾರೆ, ಇವಾಗ ಹೋಗ್ಬೇಕು ಸರ್. ನಿಮ್ಮ ಯಜಮಾನ್ರು ಎಲ್ಲಿದ್ದಾರೆ ಮತ್ತು ಏನು ಕೆಲಸ ಮಾಡ್ತಾರೆ? ಎಲ್ಲಿದ್ದಾರೋ ಗೊತ್ತಿಲ್ಲ ಸರ್ ಇವಾಗ ಸದ್ಯ. ಅವರು ಮೊದಲು 3 ಇಯರ್ಸ್ ಬ್ಯಾಕು ಏರ್ಟೆಲ್ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ರು. 3 ಇಯರ್ಸಿಂದ ಕೆಲಸ ಮಾಡ್ತಾ ಇಲ್ಲ. ಏರ್ಟೆಲ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಿ ಮಾಡ್ತಾ ಇದ್ರು? ಕೋರ್ಮಂಗ್ಲ ಸರ್. ಕೋರ್ಮಂಗ್ಲ. ಈಗ ನೋಟಿಸ್ ಕೊಟ್ಟಿದ್ರಲ್ಲ, ಏನಂತ ಕೊಟ್ಟಿದ್ದಾರೆ? ಅದೇ ಸಿಮ್ದು ಏನೋ ಪ್ರಾಬ್ಲಮ್ ಆಗಿದೆ ಅಂತ ಕೊಟ್ಟಿದ್ದಾರೆ. ನಿಮ್ಗೆ ಪೊಲೀಸರು ಈಗ ನಿನ್ನೆ ಬಂದಾಗ ಪೊಲೀಸ್ ಅವ್ರ ಹತ್ರ ಹೇಳಿದ್ದಾರೆ. ನಿನ್ನೆ ಯಾರು 2023ರಲ್ಲಿ ಬಂದಿರೋದು ನೋಟಿಸು. ಅವಾಗ ಹೋಗಿ ಅಟೆಂಡ್ ಮಾಡಿದ್ದಾರೆ. ಬೇಲ್ಗೆಲ್ಲ ಅಪ್ಲೈ ಮಾಡಿದ್ದಾರೆ. ಬೇಲ್ ರಿಟರ್ನ್ ವಾಪಸ್ ಬಂದಿದೆ. ಅಪ್ಲೈ ಮಾಡಿದರೆ ವಾಪಸ್ ಬಂದಿದೆ. ಮತ್ತು ಇವಾಗ ಕರೆದಿದ್ದಾರೆ, ಇನ್ವೆಸ್ಟಿಗೇಷನ್ಗೆ ಹೋಗಬೇಕು ಸರ್. ಇವಾಗ 2023ರಲ್ಲೇ ಬಂದಿತ್ತಾ ಈ ಥರದ್ದು? ಯಾರು ಎನ್ಐಎ ಅವರು ಯಾರೂ ಬಂದಿಲ್ಲ. ಅವರೇ ಹೋಗಿ ನೋಟಿಸ್ ಬಂದಿದೆ, ಅವ್ರು ಹೋಗಿ ಅಟೆಂಡ್ ಮಾಡಿದ್ದಾರೆ. ಸರ್, ಅಷ್ಟು ಮಾತ್ರ. ಈಗ ಮತ್ತೆ ನೋಟಿಸ್ ಬಂದಿರೋದು ಅಂದರೆ ಇದು ಹಳೆ ಕೇಸ್ ಬಂದಿಲ್ಲ. ಅವರೇ ಎನ್ಕ್ವೈರಿಗೆ ಬಂದಿದ್ರು ಎನ್ಐಎ ಅವರು. ಈಗ ಏನು ಮಾಡ್ತಿದ್ದಾರೆ ನಿಮ್ಮ ಯಜಮಾನ್ರು? ಸರ್, ಇವಾಗ ಅವ್ರು ಕೆಲಸ ಏನಿಲ್ಲ ಸರ್, ಮನೆಯಲ್ಲಿದ್ದರು. ಇದಿಷ್ಟು ಸತೀಶ್ ಗೌಡ ಅವರ ಪತ್ನಿ ಹೇಮಲತಾ ಅವರ ಮಾತು. ಇನ್ನು ಡಾಕ್ಟರ್ ನಾಗರಾಜ್ ಆಪ್ತೆಯಾಗಿದ್ದ ಪವಿತ್ರ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾಗಿದೆ. ಪರಪ್ಪನ ಅಗ್ರಹಾರದ ಸುತ್ತಮುತ್ತ ಅಂಗಡಿಗಳಲ್ಲಿ ನಾಗರಾಜ್ ಹೆಸರೇಳಿ ಪವಿತ್ರ ಮೊಬೈಲ್ ಖರೀದಿ ಮಾಡಿದ್ಲು. ಮಾರ್ವಾಡಿ ಅಂಗಡಿಗಳಲ್ಲಿ ಹೆಸರು ಕೊಡದೆ ಸರಿಸುಮಾರು 234 ಮೊಬೈಲ್ಗಳನ್ನ ಪವಿತ್ರ ಖರೀದಿಸಿದ್ದಾಳೆ. ಆ ಮೊಬೈಲ್ಗಳನ್ನೇ ಡಾಕ್ಟರ್ ನಾಗರಾಜ್ ಜೈಲಿನ ಒಳಗೆ ಸಾಗಿಸಿರುವ ಶಂಕೆ ವ್ಯಕ್ತವಾಗಿದೆ. ಇನ್ನು ಜೈಲಿನಲ್ಲಿ 10,000 ಮೊಬೈಲ್ ಅನ್ನ 40,000ಕ್ಕೆ ಮಾರಾಟ ಮಾಡಿರೋ ಶಂಕೆ ಇದೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಲ್ಲಿರೋ ಉಗ್ರ ನಾಸೀರ್ಗೆ ಸಹಕಾರ ನೀಡಿದ ಆರೋಪದ ಮೇಲೆ ಪರಪ್ಪನ ಅಗ್ರಹಾರ ಜೈಲಿನ ಮನೋವೈದ್ಯ ನಾಗರಾಜ್ರನ್ನ ನಿನ್ನೆ ಎನ್ಐಎ ಅಧಿಕಾರಿಗಳು ಬಂಧನ ಮಾಡಿದ್ರು. ಇದರ ಜೊತೆಗೆ ಇಲ್ಲಿ ನಾಸೀರ್ ಜೊತೆ ಸಂಪರ್ಕವನ್ನು ಹೊಂದಿದ್ದಾರೆ. ನಾಗರಾಜ್ಗೆ ಬೇಕಾದಂತಹ ಅತ್ಯವಶ್ಯಕ ವಸ್ತುಗಳನ್ನು ಸಪ್ಲೈ ಮಾಡಿದ್ದಾರೆ. ಆತನಿಗೆ ಬೇಕಾದಂತಹ ಸಿಮ್ ಕಾರ್ಡ್, ಮೊಬೈಲ್ ಇವೆಲ್ಲವನ್ನು ಕೂಡ ನಾಗರಾಜ್ ಕೊಡಿಸಿದ್ದಾರೆ ಅನ್ನೋ ಆರೋಪಗಳು ಇದೀಗ ಅವ್ರ ಮೇಲೆ ಕೇಳಿ ಬಂದಿರೋದು. ಅದ್ರ ಜೊತೆಗೆ ನಾಗರಾಜ್ ಆಪ್ತೆ ಪವಿತ್ರ ಕೂಡ ಸಾಕಷ್ಟು ಮೊಬೈಲ್ಗಳನ್ನು ಖರೀದಿ ಮಾಡಿದ್ಲು. ಅದರಲ್ಲೂ ಪ್ರಮುಖವಾಗಿ ಎಲ್ಲಿ ಒಂದಷ್ಟು ಈ ಡಾಕ್ಯುಮೆಂಟ್ಸನ್ನು ಕೇಳೋದಿಲ್ವೋ ಅಂಥ ಕಡೆ ಈ ಮೊಬೈಲ್ಗಳನ್ನು ಸುಮಾರು 100 ಮೊಬೈಲ್ಗಳನ್ನು ಖರೀದಿ ಮಾಡಿ ಜೈಲಿನ ಇತರೆ ಕೈದಿಗಳಿಗೂ ಸಹ ನೀಡಿದ ಆರೋಪ ಇದೀಗ ಇವ್ರ ಮೇಲೆ ಇರೋದು. ಸದ್ಯ ಪವಿತ್ರಾಳನ್ನು ಅಪ್ರೂವರನ್ನಾಗಿ ಎನ್ಐಎ ಮಾಡಿಕೊಂಡಿದೆ. ಇದೀಗ ನಾಗರಾಜ್ ಸೇರಿದಂತೆ ಮತ್ತಿಬ್ಬರನ್ನು ಈಗಾಗಲೇ ಅರೆಸ್ಟ್ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿ 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆ ನಡೆಸುವ ಕೆಲಸವನ್ನ ಎನ್ಐಎ ಅಧಿಕಾರಿಗಳು ಮಾಡ್ತಿದ್ದಾರೆ. ಇನ್ನು ಶಂಕಿತ ಉಗ್ರರ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಎನ್ಐಎ ತನಿಖೆ ಮಾಡುವ ವೇಳೆ ಈ ವಿಚಾರ ಗಮನಕ್ಕೆ ಬಂದಿದೆ. ಇದು ಕೇವಲ ಬೆಂಗಳೂರಿಗೆ ಸೀಮಿತವಾದ ವಿಚಾರವಲ್ಲ, ಹೊರದೇಶದ ಬೇರೆ ಬೇರೆ ಕಡೆಗಳ ನಂಟು ಇರಬಹುದು ಅಂತ ಹೇಳಿದ್ದಾರೆ. ಮೆಡಿಕಲೈಸೇಷನ್ ಮಾಡ್ತಾರೆ ಅಂತೇಳಿ 2023ರಲ್ಲಿ ನಮ್ಮ ಸೆಂಟ್ರಲ್ ಪ್ರಿಸನ್ನಲ್ಲಿ ಒಂದಿಷ್ಟು ಮಾಹಿತಿಯನ್ನು ತಗೊಂಡು ಒಂದು 2-3 ಜನರನ್ನು ಐಡೆಂಟಿಫೈ ಮಾಡಿದರು. ಅದಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ಇವತ್ತು 3-4 ಜನರನ್ನು ಅವರು ವಶಕ್ಕೆ ತಗೊಂಡಿದ್ದಾರೆ. ಮುಂದೆ ಅವ್ರದ್ದು ಏನು ತನಿಖೆ ಯಾವ ದಿಕ್ಕಿನಲ್ಲಿ ಹೋಗುತ್ತೆ ಅಂಥೇಳಿ ನಮಗೆ ಗೊತ್ತಿಲ್ಲ. ಲಿಂಕ್ಗಳು ಬರೀ ಬೆಂಗಳೂರಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗೆ ಮಾತ್ರ ಇರೋದಿಲ್ಲ, ಹೊರ ದೇಶದಲ್ಲಿರ್ಬೋದು ಅಥವಾ ಹೊರಗಡೆ ಇರ್ಬೋದು. ಅದನ್ನು ಅವರು ಮಾನಿಟ್ರ್ ಮಾಡಿ ನಮಗೂ ತಿಳಿಸ್ತಾರೆ. ಒಂದೊಂದು ಸಾರಿ ಇಲ್ಲದೆ ಹೋದರೆ ಅವರೇ ನೇರವಾಗಿ ಕ್ರಮ ತಗೊಳ್ತಾರೆ. ಬಂಧಿತ 3 ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿದ್ದು 6 ದಿನಗಳ ಕಾಲ ಎನ್ಐಎ ಕಸ್ಟಡಿಗೆ ನೀಡಲಾಗಿದೆ. ಎನ್ಐಎ ವಿಚಾರಣೆ ವೇಳೆ ಯಾವೆಲ್ಲ ಸತ್ಯಗಳು ಹೊರಬರಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.